ಅವರು ನಾನು ಕುರ್ಚಿಯಲ್ಲಿ ಬಿಡಲ್ಲ ಅಂತ ಹೇಳಿದ್ರೆ ಕುರ್ಚಿ ಸಮೇತ ಹೊರಗಾಕ್ತಾರೆ ಇವ್ರನ್ನ ಅಷ್ಟೇ. ಚುನಾವಣೆಯಲ್ಲಿ ದೌರ್ಜನ್ಯ ಆಗಿದೆ ಅಂತ ಹೇಳಿದ್ರೆ ಎಲೆಕ್ಷನ್ ಪಿಟಿಷನ್ ಹಾಕ್ಕೋಬೇಕು. ಆದರೆ ಹೋಗದಲ್ಲೇ ಇದ್ದರೆ ಅವ್ರ ತಲೆ ಮೇಲೆ ಅವರೇ ಕಲ್ಲು ಹಾಕ್ಕೊಂಡಾಗಿ ಅದನ್ನು ಬಿಟ್ಬಿಟ್ಟು ನಾನು ಕುರ್ಚಿ ಮೇಲೆ ಕೂತೇ ಇರ್ತೀನಿ, ನನ್ನನ್ನು ಯಾರು ಹಾಕಲ್ಲ, ಕುರ್ಚಿಯಿಂದ ಹೊರಗೆ ಹಾಕ್ತಾರೆ ಅಷ್ಟೇ. ಇಂಥ ವಾದವನ್ನು ಮಮತಾ ಬ್ಯಾನರ್ಜಿ ಅವರೊಬ್ಬರೇ ಮಾಡೋದಕ್ಕೆ ಸಾಧ್ಯ, ಬೇರೆ ಯಾರೂ ಮಾಡೋದಕ್ಕಿಲ್ಲ. ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳೋದು ಬರೀ ಬಂಡವಾದ ಅಷ್ಟೇ. ದೌರ್ಜನ್ಯ ಆಗಿದೆಯೋ ಇಲ್ವೋ ಅಂತ ಇವ್ರು ಹೇಳಿಬಿಟ್ರೆ ಆಗೋಯ್ತಾ? ಇವರಿಲ್ಲ ಅದೇ ಕುರ್ಚಿಯಲ್ಲೇ ಕೂತಿರ್ತೀನಿ ಅಂತ ಹೇಳಿದ್ರೆ ಆ ಕುರ್ಚಿಯಿಂದ ಹೊರಗೆ ಹಾಕಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇದು ಬರೀ ಬಂಡತನ ಮಾಡ್ಕೊಂಡು ಕೂತಿರೋದೇ ಬಂಡವಾದ. ಈ ಥರ ವಾದವನ್ನು ಯಾವುದೇ ಮುಖ್ಯಮಂತ್ರಿಗಳು ಮಾಡೋದಂಥ ನಿದರ್ಶನ ಇಲ್ಲ. ಸುಮ್ಮನೆ ಬಂಡತನದ ಒಂದು ವಾದವೇ ಹೊರತು. ಪಶ್ಚಿಮ ಬಂಗಾಳದಲ್ಲಿ ಈಗ ಒಂದು ರೇರ್ ಸಿಚುವೇಶನ್ಸ್ ಕ್ರಿಯೇಟ್ ಆಗಿದೆ. ಅಂದರೆ ಇವತ್ತು ರಾತ್ರಿ 12 ಗಂಟೆ ಒಳಗಡೆ ಮಮತಾ ಬ್ಯಾನರ್ಜಿಯವರು ರಾಜೀನಾಮೆ ಕೊಡದೇ ಇದ್ದರೆ ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಈ ಬಗ್ಗೆ ಮಾಜಿ ಅಡ್ವೊಕೇಟ್ ಜನರಲ್ ಅಂತ ಅಶೋಕ್ ಆರ್ನಳ್ಳಿ ಸರ್ ಇದ್ದಾರೆ. ಸರ್, ಇವತ್ತು ರಾತ್ರಿ 12 ಗಂಟೆ ಒಳಗಡೆ ಮಮತಾ ಬ್ಯಾನರ್ಜಿಯವರು ರಾಜೀನಾಮೆ ಕೊಡದೇ ಇದ್ದರೆ ಏನಾಗುತ್ತೆ? ಅಂದರೆ ಈಗ ಮಮತಾ ಬ್ಯಾನರ್ಜಿಯವರು ಹಿಂದಿನ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ನಾಯಕರಾಗಿದ್ದರು. ಅದರ 5 ವರ್ಷದ ಟರ್ಮು ಮುಗಿದಿದೆ. ಮೇ 7ಕ್ಕೆ ಅದು ಮುಗಿದಿದೆ. ಆ ದೃಷ್ಟಿನಲ್ಲಿ ಅವ್ರು ರಾಜೀನಾಮೆ ಕೊಡಲ್ಲ ಅಂತ ಹೇಳಕ್ಕೆ ಬರಲ್ಲ. ಇದೊಂದು ಸಂಪ್ರದಾಯ. ಏನು ಅಂತ ಹೇಳಿದ್ರೆ, ರಾಜೀನಾಮೆ ಕೊಟ್ಟು ಅವರು ಏನು ಹೇಳ್ತಾರೆ, ರಾಜ್ಯಪಾಲರು ಆಯಿತು ಮುಂದೆ ಯಾರು ಬರೋ ತನಕ ನೀವು ಮುಂದುವರಿರಿ ಅಂತ ಹೇಳ್ತಾರೆ. ಈಗ ಇವರು ರಾಜೀನಾಮೆ ಕೊಡೋದೇ ಇಲ್ಲ ಅಂತ ಹೇಳೋದಂಥ ಸನ್ನಿವೇಶ ಇದು ಯಾವತ್ತೂ ಹಿಂದೆ ಈ ರೀತಿಯಾದಂಥ ಧಾಷ್ಟ್ಯ ಯಾರೂ ತೋರಿಸಿರಲಿಲ್ಲ. ಯಾರು ನಾನು ಗೆದ್ದಿಲ್ಲ, ಲೆಜಿಸ್ಲೇಚರ್ ಅಸೆಂಬ್ಲಿ ಮೆಂಬರೂ ಅಲ್ಲ, ಆದರೂ ಸಹ ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಕ್ಕಂಥ ಒಂದು ಸಂದರ್ಭ ಇರಲಿಲ್ಲ. ಆದರೆ ಯಾರು ಒಂದು ಸಾರಿ ಈಗ ಹೊಸದಾಗಿ ಚುನಾವಣೆ ಆದಮೇಲೆ ಆ ಚುನಾವಣೆಯಲ್ಲಿ ಯಾರು ಬಹುಮತ ಪಡೆದಿದ್ದಾರೋ ಅದರ ಒಂದು ನಾಯಕರನ್ನು ಕರೆದು ಅವ್ರಿಗೆ ನೀವು ಪ್ರಮಾಣ ವಚನವನ್ನು ಕೊಡೋದು ರಾಜ್ಯಪಾಲರ ಕರ್ತವ್ಯ. ಹಿಂದಿನ ಮುಖ್ಯಮಂತ್ರಿಗಳು ಅವರು ಗೌರವಯುತವಾಗಿ ರಾಜೀನಾಮೆ ಕೊಟ್ಟರೆ ರಾಜೀನಾಮೆ ಒಪ್ಪಿಕೊಂಡು ಅವರು ಮುಂದಿನ ಮುಖ್ಯಮಂತ್ರಿಗಳು ಬರೋ ತನಕ ಮುಂದುವರಿರಿ ಅಂತ ಹೇಳ್ತಕ್ಕಂಥ ಸಂಪ್ರದಾಯ. ಇವರು ರಾಜೀನಾಮೆ ಕೊಡದಲ್ಲೇ ಹೋದರೆ ಅವ್ರನ್ನ ವಜಾ ಮಾಡ್ತಾರೆ. ಗವರ್ನರ್ ಅವರಿಗೆ ವಜಾ ಮಾಡೋ ಅಧಿಕಾರವೂ ಇದೆ. ಯಾಕೆ ಅಂತ ಹೇಳಿದ್ರೆ ಅವರು 5 ವರ್ಷದ ಅವಧಿ ಮುಗಿದೋಗಿದೆ. ನಿಮ್ಮ ಸರ್ಕಾರ ಇಲ್ಲ ಈಗ. ಆ ಹಿಂದಿರ್ತಕ್ಕಂಥ ಸದಸ್ಯರ ಅವಧಿ ಮುಗಿದೋಗಿದೆ. ನೀವು ಯಾವ ಪಕ್ಷದ ಯಾವುದು ನಿಮ್ಮ ಏನು ಲೆಜಿಸ್ಲೇಚರ್ ಪಾರ್ಟಿ ಇದೆಯಲ್ಲ ಆ ಪಾರ್ಟಿಗೆ ನಾಯಕರು. ನಿಮ್ಮ ಲೆಜಿಸ್ಲೇಚರ್ ಪಾರ್ಟಿಲಿ ಇರೋರೆಲ್ಲ ಈಗ ಯಾರು ಅಲ್ಲಿ ಇಲ್ಲ, ಶಾಸನಸಭೆಯಲ್ಲಿ ಇಲ್ಲ. ಇರ್ತಕ್ಕಂಥವ್ರಲ್ಲಿ ಯಾರು ಬಹುಮತ ಇದೆ ಅವರಿಗೆ ಕೊಡಬೇಕು. ಇದು ಸುಮ್ಮನೆ ಬಂಡತನದ ಒಂದು ವಾದವೇ ಹೊರತು ರಾಜ್ಯಪಾಲರ ಮುಂದೆ ಬೇಕಾದಷ್ಟು ಅವಕಾಶ ಇದೆ. ಈಕೆಯನ್ನು ವಜಾ ಮಾಡಿ ಮುಂದೆ ಯಾರಿದ್ದಾರೋ ಅವರಿಗೆ ಪ್ರಮಾಣ ವಚನ ಬೋಧಿಸ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗೆ ಇದೆ. ಸರ್, ಇದು ಅಪರೂಪದ ಘಟನೆ ಅಂತ ಹೇಳಿದ್ರಿ. ಈಗ ಮಮತಾ ಬ್ಯಾನರ್ಜಿಯವರು ನಾನು ಜಪ್ಪಯ್ಯ ಅಂದರೂ ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ. ಈಗ ಆರ್ಟಿಕಲ್ 356 ಅನ್ವಯ ಆಗುತ್ತಾ ಸರ್? ಆರ್ಟಿಕಲ್ 356 ಅನ್ವಯ ಆಗೋಲ್ಲ. ಅದ್ಯಾವಾಗ ಅಂತ ಹೇಳಿದ್ರೆ ಅದು ಅಂಥ ಸಂದರ್ಭದಲ್ಲಿ ಇದು ಬರೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಬಹುಮತ ಪಡೆದಂಥ ಪಾರ್ಟಿ ಇದೆ. ನಮ್ಮ ಮುಂದೆ ಬಹುಮತ ಪಡೆದಂಥ ನಾಯಕರಿದ್ದಾರೆ. ಇವರು ಅಧಿಕಾರದಲ್ಲಿ ಕಳ್ಕೊಂಡು ಈಗ ಅವ್ರದ್ದು ಅವಧಿ ಮುಗಿದೋಗಿದೆ. ನನ್ನ ಅವಧಿ ಮುಗಿದ ಮೇಲೂ ನಾನು ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳೋದು ಬರೀ ಬಂಡವಾದ ಅಷ್ಟೇ. ಇಂಥ ವಾದವನ್ನು ಮಮತಾ ಬ್ಯಾನರ್ಜಿ ಅವರೊಬ್ಬರೇ ಮಾಡೋದಕ್ಕೆ ಸಾಧ್ಯ, ಬೇರೆ ಯಾರೂ ಮಾಡೋದಕ್ಕಿಲ್ಲ. ಈಗ ಸ್ಟಾಲಿನ್ ಅವರಿದ್ದಾರೆ, ಸೋತರು, ರಾಜೀನಾಮೆ ಕೊಟ್ಟರು, ಹೋದರು. ಮಮತಾ ಬ್ಯಾನರ್ಜಿಯವರು ತಮ್ಮ ಅಧಿಕಾರದ ಅವಧಿ 5 ವರ್ಷದ ಅವಧಿ ಮುಗೀತಪ್ಪ. ಆ ಲೆಜಿಸ್ಲೇಚರ್ ಅಸೆಂಬ್ಲಿ ಪೀರಿಯಡ್ಡೇ ಮುಗಿದೋಯ್ತು. ಹೊಸದಾಗಿ ಯಾರು ಇರಬೇಕು. ಈಗ ಮಮತಾ ಬ್ಯಾನರ್ಜಿಯವರು ಈಗ ಚುನಾಯಿತರಾಗಿದ್ದರೂ ಸಹ ಅವರಿಗೆ ಮತ್ತೆ ಪ್ರಮಾಣ ವಚನ ಬೋಧಿಸಬೇಕಾಗಿತ್ತು ಕರೆದು, ಬಹುಮತ ಇದ್ದರೆ. ಈಗ ಬಹುಮತ ಇಲ್ಲದಲೇ ಇರೋದ್ರಿಂದ ಅವರ ಅವಧಿ ಮುಗಿಯುತ್ತೆ. ಗೌರವಯುತವಾಗಿ ರಾಜೀನಾಮೆ ಕೊಟ್ಟು ಹೋಗೋದು ಅವರಿಗೆ ಗೌರವ ತರುತ್ತೆ. ಇಲ್ಲ ಅಂದರೆ ರಾಜ್ಯಪಾಲರು ಅವ್ರನ್ನ ವಜಾ ಮಾಡಿ ಹೊರಗೆ ಇನ್ನೊಬ್ರು ಯಾರಿದ್ದಾರೋ ಅವ್ರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ಇದು ಸುಮ್ಮನೆ ಅನವಶ್ಯಕವಾಗಿ ಗೌರವ ಕಳ್ಕೊಂಡು ಹೊರಗೆ ಹೋಗಬೇಕಾದ್ರೆ ಗೌರವಯುತವಾಗಿ ಹೋಗಬೇಕು. ಹೋಗದಲ್ಲೇ ಇದ್ದರೆ ಅವ್ರ ತಲೆ ಮೇಲೆ ಅವರೇ ಕಲ್ಲು ಹಾಕ್ಕೊಂಡಾಗಿ. ಸರ್, ಮಮತಾ ಬ್ಯಾನರ್ಜಿ ಅವರು ಹೇಳ್ತಾ ಇರೋದು ಚುನಾವಣೆನೇ ನಡೆದಿಲ್ಲ, ದೌರ್ಜನ್ಯ ಆಗಿರೋದು, ದೌರ್ಜನ್ಯದಿಂದ ಗೆಲ್ದಿರೋದು ಅಂತ ಹೇಳ್ತಿದ್ದಾರೆ. ಸೊ ಈಗ ಅವ್ರು ಕೂಡ ಕೋರ್ಟ್ಗೆ ಮೆಟ್ಲೆ ಇರ್ತಾರೆ ಸರ್. ಕಾನೂನಲ್ಲಿ ಏನು ಅವಕಾಶ ಇದೆ? ಚುನಾವಣೆ ಆದಮೇಲೆ ಯಾವುದೇ ಚುನಾವಣೆಯನ್ನು ಚುನಾವಣಾ ಎಲೆಕ್ಷನ್ ಪಿಟಿಷನ್ ಮೂಲಕ ಮಾತ್ರ ಪ್ರಶ್ನೆ ಮಾಡಬೇಕು ಅನ್ನೋ ಒಂದು ನಿಯಮ ಸಂವಿಧಾನದಲ್ಲೇ ಇದೆ. ಆ ದೃಷ್ಟಿಯಲ್ಲಿ ಚುನಾವಣೆ ಆಗೋಗಿದೆ, ಚುನಾವಣೆಯಲ್ಲೇ ಭಾಗವಹಿಸಿದ್ದಾರೆ. ಚುನಾವಣೆಯಲ್ಲಿ ದೌರ್ಜನ್ಯ ಆಗಿದೆ ಅಂತ ಹೇಳಿದ್ರೆ ಎಲೆಕ್ಷನ್ ಪಿಟಿಷನ್ ಹಾಕ್ಕೋಬೇಕು. ಆದರೆ ಇವ್ರ ವಾದ ಏನು ಅಂದರೆ ಸಾರ್ವತ್ರಿಕವಾಗಿ ಎಲ್ಲ ಚುನಾವಣೆ ಅಂದರೆ ಎಲ್ಲ ಶಾಸಕರ ಒಂದು ಚುನಾವಣೆಯೂ ಸರಿಯಾಗಿ ಆಗಿಲ್ಲ
ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಇಡೀ ಚುನಾವಣೆಯ ಪ್ರಕ್ರಿಯೆಯನ್ನೇ ಪ್ರಶ್ನೆ ಮಾಡತಕ್ಕಂಥ ಒಂದು ಕೆಲಸ ಇಲ್ಲಿ ತನಕ ಯಾರೂ ಮಾಡಿಲ್ಲ. ನನ್ನ ಪ್ರಕಾರ ಅದು ಮಾಡೋಕ್ಕೂ ಸಾಧ್ಯ ಇಲ್ಲ. ಇಡೀ ಚುನಾವಣೆ ಪಶ್ಚಿಮ ಬಂಗಾಳದಲ್ಲಿ ಆದಂಥ ಸಂಪೂರ್ಣ ಚುನಾವಣೆ ಪ್ರಕ್ರಿಯೆಯನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರು ಒಂದು ಕಾನ್ಸ್ಟಿಟ್ಯೂಯೆನ್ಸಿದು ಸಂಬಂಧಪಟ್ಟಾಗೆ ಎಲೆಕ್ಷನ್ ಪಿಟಿಷನ್ ಆಗಿ ಪ್ರಶ್ನೆ ಮಾಡ್ಬೋದು. ದೌರ್ಜನ್ಯ ಆಗಿದೆಯೋ ಇಲ್ವೋ ಅಂತ ಇವ್ರು ಹೇಳಿಬಿಟ್ರೆ ಆಗೋಯ್ತಾ? ಯಾರು ಕೋರ್ಟ್ನವ್ರು ಹೇಳಬೇಕು. ಯಾರು ಮಧ್ಯದಲ್ಲಿ ಯಾರು ನಿಷ್ಪಕ್ಷಪಾತವಾಗಿ ಯಾರು ತೀರ್ಮಾನ ಮಾಡತಕ್ಕಂಥ ಅವಕಾಶ ಇದೆ, ನ್ಯಾಯಾಲಯಕ್ಕಿದೆ. ನ್ಯಾಯಾಲಯದ ಮುಂದೆ ಪ್ರಶ್ನೆ ಮಾಡಲಿ. ಅದನ್ನು ಬಿಟ್ಬಿಟ್ಟು ನಾನು ಕುರ್ಚಿ ಮೇಲೆ ಕೂತೇ ಇರ್ತೀನಿ, ನನ್ನನ್ನು ಯಾರು ಹಾಕಲ್ಲ, ಕುರ್ಚಿಯಿಂದ ಹೊರಗೆ ಹಾಕ್ತಾರೆ ಅಷ್ಟೇ. ಸರ್, ಈಗ ರಾಜೀನಾಮೆ ಕೊಡಲ್ಲ ಅಂತಿದ್ದಾರೆ ಕೇಂದ್ರ ಸರ್ಕಾರ. ಬೇಕಾದ್ರೆ ನಾನು ವಜಾ ಮಾಡಲಿ ಅಂತ. ವಜಾ ಮಾಡೋದಕ್ಕೆ ಮುಖ್ಯಮಂತ್ರಿ ಸ್ಥಾನನ ಅವಕಾಶ ಇದೆ? ಇದಕ್ಕೆ ಕೇಂದ್ರ ಸರ್ಕಾರದ ಅವಶ್ಯಕತೆ ಇಲ್ಲವೇ ಇಲ್ಲ. ರಾಜ್ಯಪಾಲರೇ ಇವ್ರನ್ನ ಮನೆ ಕಳಿಸೋ ಅಧಿಕಾರ ಇದೆ. ಅವರು ನಾನು ಕುರ್ಚಿಯಲ್ಲಿ ಬಿಡಲ್ಲ ಅಂತ ಹೇಳಿದ್ರೆ ಕುರ್ಚಿ ಸಮೇತ ಹೊರಗೆ ಹಾಕ್ತಾರೆ ಇವ್ರನ್ನ ಅಷ್ಟೇ. ಅದರಿಂದ ಇದೇನು ದೊಡ್ಡ ವಿಚಾರ ಏನಲ್ಲ. ಈಗ ಆರ್ಟಿಕಲ್ 164 ಪ್ರಕಾರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸಲ್ಲಿ ಚೀಫ್ ಮಿನಿಸ್ಟರ್ ಯಾರಿದ್ದಾನೋ ಅವರನ್ನು ಡ್ಯೂರಿಂಗ್ ದ ಪ್ಲೆಷರ್ ಆಫ್ ದ ಗವರ್ನರ್ ಅಂತ ಇದೆ. ಅದರಿಂದ ರಾಜ್ಯಪಾಲರ ಅವರ ವಿವೇಚನೆಯ ಪರಿಧಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳೋ ಶಕ್ತಿ ಇದೆ. ಮುಂದಿನ ಸರ್ಕಾರಕ್ಕೆ ಅವಕಾಶ ಮಾಡಿಕೊಡ್ಲೇಬೇಕು. ಇವರಿಲ್ಲ ಅದೇ ಕುರ್ಚಿಯಲ್ಲೇ ಕೂತಿರ್ತೀನಿ ಅಂತ ಹೇಳಿದ್ರೆ ಆ ಕುರ್ಚಿಯಿಂದ ಹೊರಗೆ ಹಾಕಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇದು ಬರೀ ಬಂಡತನ ಮಾಡ್ಕೊಂಡು ಕೂತಿರೋದೇ ಬಂಡವಾದ. ಈ ಥರ ವಾದವನ್ನು ಯಾವುದೇ ಮುಖ್ಯಮಂತ್ರಿಗಳು ಮಾಡೋದಂಥ ನಿದರ್ಶನ ಇಲ್ಲ. ಇದರಲ್ಲಿ ಈ ರೀತಿಯಾದಂಥ ಬಂಡವಾದ ಮಾಡೋದಂಥ ಕೀರ್ತಿ ನಮ್ಮ ಮಮತಾ ಬ್ಯಾನರ್ಜಿ ಅವರಿಗೆ ಸೇರ್ತಕ್ಕದ್ದು. ಸರ್, ಈಗ ಮಮತಾ ಬ್ಯಾನರ್ಜಿ ರಾಜೀನಾಮೆ ಕೊಡಲಿಲ್ಲ ಅಂದ್ರೂ ಈಗ ಹೊಸ ಸರ್ಕಾರ ರಚನೆ ಆಗೇ ಆಗುತ್ತೆ. ಸೊ ಒಂದು ದಿನದ ರಾಷ್ಟ್ರಪತಿ ಆಡಳಿತ ಏನಾದ್ರು ಜಾರಿ ಆಗುತ್ತಾ ಅನ್ನೋ ಒಂದು ಕಾನೂನಾತ್ಮಕ ಚರ್ಚೆ ನಡೀತಾ ಇದೆ ಸರ್. ಯಾವ ರಾಷ್ಟ್ರಪತಿ ಆಡಳಿತವೂ ಬೇಕಿಲ್ಲ. ಒಂದು ಸಾರಿ ನಿಮ್ಮ ಅಧಿಕಾರದ ಅವಧಿ ಮಾಡಿದ ಮೇಲೆ ನೀವು ಹೋಗಬೇಕು. ಹೋಗಲ್ಲ ಅಂದರೆ ನೀವು ವಜಾ ಈಗ ಉದಾಹರಣೆಗೆ ಒಬ್ಬ ಮಿನಿಸ್ಟ್ರ್ ಇರ್ತಾನೆ. ಚೀಫ್ ಮಿನಿಸ್ಟರ್ ಇದು ಆಲ್ಸೋ ಒನ್ ಆಫ್ ದ ಮೆಂಬರ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ತಾನೆ. ಒಬ್ಬ ಮಿನಿಸ್ಟ್ರನ್ನ ಹೇಗೆ ವಜಾ ಮಾಡ್ತೀರಾ? ಸರ್ಕಾರದಲ್ಲಿ ನೀವು ಸಲಹೆ ಕೊಡ್ತೀರಾ? ನೀವು ಕೌನ್ಸಿಲ್ ಆಫ್ ಮಿನಿಸ್ಟರ್ಸಿಂದ ಚೀಫ್ ಮಿನಿಸ್ಟರ್ ಬರೀತಾರೆ, ರಾಜ್ಯಪಾಲರು ವಜಾ ಮಾಡ್ತಾರೆ. ಒಬ್ಬ ಮಿನಿಸ್ಟ್ರ್ ಹೇಗೆ ಹೊರಗೋಗ್ಬೋದು ಅದೇ ರೀತಿ ಚೀಫ್ ಮಿನಿಸ್ಟ್ರು ಹೊರಗೋಗ್ಬೋದು. ಆದ್ದರಿಂದ ಚೀಫ್ ಮಿನಿಸ್ಟರ್ನ ವಜಾ ಮಾಡ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಅದನ್ನೇನು ರಾಷ್ಟ್ರಪತಿ ಆಡಳಿತ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಸುಲಭವಾಗಿ ಅವರನ್ನು ವಜಾ ಮಾಡಿ ಇವರಿಗೆ ಪ್ರಮಾಣ ವಚನ ಬೋಧಿಸಿದ್ರೆ ಅಲ್ಲಿಗೆ ಇವರ ಯಾವುದೇ ಒಂದು ಅಧಿಕಾರ ಸಮಾಪ್ತಿ.